ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇರುವ ಶೇಕಡಾ 33ರಷ್ಟು ಮಹಿಳಾ ಮೀಸಲಾತಿ ಮಸೂದೆಯನ್ನ ಬರುವ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಾರಿಗೊಳಿಸಬೇಕು ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಿಳಾ ಮೀಸಲಾತಿ ದೇಶದಲ್ಲಿ ಲೋಕಸಭೆ, ರಾಜ್ಯಸಭೆ ಹಾಗೂ ಎಲ್ಲಾ ರಾಜ್ಯಗಳಲ್ಲಿನ ವಿಧಾನಸಭೆಗಳಲ್ಲಿ ಶೇಕಡಾ 33ರಷ್ಟು ಸ್ಥಾನವನ್ನ ಮಹಿಳೆಯರಿಗೆ ಸಾಂವಿಧಾನಿಕವಾಗಿ ಮತ್ತು ಶಾಸನಬದ್ಧವಾಗಿ ನೀಡಬೇಕೆಂಬ ಮಹಿಳಾ ಸಮಾನತೆಯ ಹಾಗೂ ಹಕ್ಕುಗಳ ಪ್ರತಿಪಾದನೆಯನ್ನ ಮಾಡುತ್ತದೆ. ತಾವು ಕೂಡಲೇ ದೇಶದಲ್ಲಿ ಜನಗಣತಿ ನಡೆಸಿ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಯನ್ನ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು. ಸೆಪ್ಟೆಂಬರ್ 20, 2023ರಲ್ಲಿ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿ ಮಹಿಳಾ ಮೀಸಲಾತಿಯನ್ನು 33% ಮಹಿಳೆಯರಿಗೆ ಕೊಡಬೇಕು ಅಂಥೇಳಿ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕೊಡಬೇಕು ಅಂಥೇಳಿ, ಮತ್ತು ಎಲ್ಲ ವಿಧಾನಸಭೆಗಳಲ್ಲಿ ಕೊಡಬೇಕು ಅಂಥೇಳಿ ಮಸೂದೆಯನ್ನು ಮಂಡನೆ ಮಾಡಿ ಅದು ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಸೆಪ್ಟೆಂಬರ್ 28ರಂದು 2023 ಸೆಪ್ಟೆಂಬರ್ 28ರಂದು ಸಹಿಗೊಂಡು ಅದು ಈಗ ಅನುಮೋದನೆ ಆಗಿದೆ. ಈಗ ಬರುವ ದೇಶದ ಸೆನ್ಸಸ್ ಆಧಾರದ ಮೇಲೆ ಸೆನ್ಸಸ್ ಪೂರ್ಣ ಆದ ತಕ್ಷಣ ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಆದ ತಕ್ಷಣ ಈ ಮಸೂದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇದು ನಿಬಂಧನೆ ಇದೆ. ನಾವು ನಮ್ಮ ಟ್ರಸ್ಟ್ ಹೇಳ್ತಾ ಇದೆ, ಈ ಬರುವ ಚುನಾವಣೆಯಲ್ಲಿ 2028ರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ದಯಮಾಡಿ ಮೋದಿಯವರ ಸರ್ಕಾರ, NDA ಸರ್ಕಾರ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿ ವಿಧಾನಸಭೆಯಲ್ಲಿ ತರಬೇಕು. ಈಗ ಸಂಖ್ಯೆಯಲ್ಲಿ ಗೌಣ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರಿದ್ದಾರೆ. 224 ಸ್ಥಾನಗಳ ಪೈಕಿ ಕೇವಲ 10 ಮಹಿಳೆಯರು ವಿಧಾನಸಭೆಯಲ್ಲಿದ್ದಾರೆ. 34 ಮಂತ್ರಿಮಂಡಲದ ಪೈಕಿ ಕೇವಲ ಏಕೈಕ ಒಬ್ಬರು ಮಂತ್ರಿ ಇದ್ದಾರೆ, ಮಹಿಳಾ ಮಂತ್ರಿ. ಆದ್ದರಿಂದ ಈ ಮಹಿಳಾ ಮೀಸಲಾತಿಯನ್ನು ಕಡ್ಡಾಯವಾಗಿ ಸಂವಿಧಾನಬದ್ಧವಾಗಿ ಜಾರಿಗೊಳಿಸಿದ್ರೆ ಈ ಮಹಿಳಾ ಮೀಸಲಾತಿಯಿಂದ ಮಹಿಳೆಯರ ಧ್ವನಿ ಮತ್ತು ಹೊಸ ಮುಖಗಳು ವಿಧಾನಸಭೆಗೆ ಪ್ರವೇಶ ಆಗಲಿಕ್ಕೆ ಸಾಧ್ಯ. ಆಮೇಲೆ ವಿಧಾನ ಪರಿಷತ್ತಿಗೆ ಪ್ರವೇಶ ಆಗಲಿಕ್ಕೆ ಸಾಧ್ಯ. 1983ರಲ್ಲಿ ಆಗಿನ ಜನತಾ ಪಕ್ಷದ ಸರ್ಕಾರ, ಅವಾಗ ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು, MP ಪ್ರಕಾಶು,